ಕನ್ನಡದಲ್ಲಿ ದೊಡ್ಡ ಸೀರಿಯಲ್ ನಟಿಯಾಗಿ ಮತ್ತು ಅತಿ ದೊಡ್ಡ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಏಲೋಕ ತಿಳಿಸಿದ್ದಾರೆ. ದುಡುಕಿನ ನಿರ್ಧಾರದಿಂದ ಈ ಘಟನೆ ನಡೆದಿರುವಂಥದ್ದು ಅಂತ ಹೇಳಲಾಗ್ತಿರೋಂಥದ್ದು. ಹೌದು, ಇನ್ನು ಹಾಗಾದ್ರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇವರು ಕನ್ನಡದಲ್ಲಿ ಇದ್ದಂಥ ಚರಣದಾಸಿ, ಮಂಗಳಗೌರಿ ಮದುವೆ, ಗೀತಾ ಸೀರಿಯಲ್ನಲ್ಲೂ ಕೂಡ ಎರಡನೇ ನಾಯಕಿಯ ಪಾತ್ರವನ್ನು ಅಭಿನಯಿಸಿದರು. ಇತ್ತೀಚೆಗೆ ನೀನಾದಿನ ಸೀರಿಯಲ್ನಲ್ಲಿ ಪ್ರಮುಖವಾದ ರೋಲನ್ನು ಕೂಡ ಮಾಡಿದ್ರು. ಅಲ್ಲೂ ಕೂಡ ಎರಡನೇ ನಾಯಕಿಯ ಪಾತ್ರವನ್ನು ಇವರು ಅಭಿನಯಿಸ್ತಾ ಬಂದರು. ಇಂಥ ಅತಿ ದೊಡ್ಡ ನಟಿ ಆದಂಥ ನಂದಿನಿ CM ಅಂತ ನಂದಿನಿಯವರು ಇದೀಗ ಕೊನೆಯ ಸೆಳೆದಿರುವಂಥದ್ದು. ಇನ್ನು ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂತ ನೋಡ್ತಾ ಬಂದರೆ, ಇನ್ನು ಅವರು ಇತ್ತೀಚೆಗೆ ತಮಿಳಿನಲ್ಲಿ ಪ್ರಮುಖವಾದ ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರವನ್ನು ರೋಲನ್ನೇ ಮಾಡ್ತಿದ್ರು. ಮತ್ತು ತಮಿಳು, ತೆಲುಗು, ಕನ್ನಡದಲ್ಲಿ ಕೂಡ ನಾಯಕಿಯಾಗಿ ಅಭಿನಯಿಸಬೇಕು, ನಟಿ ಶ್ರೀಲೀಲಾ ರೀತಿಯಲ್ಲಿ ನಾನು ಬೆಳಿಬೇಕೆಂಬ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ರು. ನಟಿ ಶ್ರೀಲೀಲಾ ಅವರಿಗೆ ಸಾಕಷ್ಟು ಫಾಲೋ ಕೂಡ ಅವರು ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಮನೇಲಿ ಇತ್ತೀಚೆಗೆ ಅವ್ರ ತಂದೆ ಕೂಡ ತೀರಿದ್ರು. ತಂದೆ ಸರ್ಕಾರಿ ಕೆಲಸವನ್ನು ಕೂಡ ಮಾಡ್ತಿದ್ರು. ಆ ಸರ್ಕಾರಿ ಕೆಲಸವನ್ನು ನೀನೇ ತೆಗೆದುಕೊಳ್ಬೇಕು ಅಂತೇಳಿ ಅವ್ರ ತಾಯಿ ಹಠ ಮಾಡಿದರು. ತೆಂಗಿಗೆ ಕೊಡ್ಸಮ್ಮ ಅಂತ ಹೇಳಿದ್ರು ಕೂಡ ಅವ್ರ ತಾಯಿ ಒಪ್ಪಲಿಲ್ಲಂತೆ. ಇದಕ್ಕೆ ಮಾನಸಿಕವಾಗಿ ಕುಗ್ಗಿದ್ದಂಥ ಸಿನಿಮಾ ರಂಗದಲ್ಲಿ ದೂರ ಆದರೆ ನನ್ನ ಜೀವನ ಬೇಡ ಅಂತೇಳಿ